ಎಲ್ಲರಿಗೂ ನಮಸ್ಕಾರ. ಎಕ್ಸಾಮ್ ಹತ್ರ ಬರ್ತಿದ್ದಾಗೆ ಟೆನ್ಷನ್ ಜಾಸ್ತಿ ಆಗ್ತಿದೆಯಲ್ವಾ? ಎಷ್ಟೇ ಓದಿದ್ರೂ ರಿಸಲ್ಟ್ ಮಾತ್ರ ಸರಿ ಬರ್ತಿಲ್ಲ ಅಂತ ಅನಿಸ್ತಿದ್ಯಾ? ಹಾಗಿದ್ರೆ ಚಿಂತೆ ಬಿಡಿ. ಯಾಕಂದ್ರೆ ಇವತ್ತು ನಾವು ಜಾಸ್ತಿ ಓದೋದು ಹೇಗೆ ಅನ್ನೋದಕ್ಕಿಂತ ಸ್ಮಾರ್ಟ್ ಆಗಿ ಓದೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಹೌದು, ಇದು ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ ಅಲ್ವಾ? ಗಂಟೆಗಟ್ಲೆ ಕೂತು ಓದ್ತೀವಿ, ಸಿಕ್ಕಿದ್ದೆಲ್ಲ ಬುಕ್ಸ್ ಮುಗಿಸ್ತೀವಿ, ಆದ್ರೆ ರಿಸಲ್ಟ್ ಬಂದಾಗ ಮಾತ್ರ ಏನಪ್ಪಾ ಇದು ಅಂತ ಅನ್ಸುತ್ತೆ. ನಾವು ಹಾಕಿದ್ದ ಎಫರ್ಟ್ಸ್ಗೂ ಬಂದಿರೋ ಮಾರ್ಕ್ಸ್ಗೂ ಸಂಬಂಧವೇ ಇರೋದಿಲ್ಲ. ಯಾಕೆ ಹೀಗಾಗುತ್ತೆ? ಸಮಸ್ಯೆ ಇರೋದು ನಾವು ಓದೋದ್ರಲ್ಲಿ ಅಲ್ಲ, ಬದಲಾಗಿ ನಾವು ಎಕ್ಸಾಮ್ ಅನ್ನ ಅಪ್ರೋಚ್ ಮಾಡೋ ರೀತಿಯಲ್ಲಿದೆ. ನೋಡಿ, ತುಂಬ ಜನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ, ಆದರೆ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋ ಟೆಕ್ನಿಕ್ ಕಲಿಯೋದಿಲ್ಲ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅದೇ ಟೆಕ್ನಿಕ್ ಬಗ್ಗೆ. ಹಾಗಿದ್ರೆ ಆ ಸ್ಮಾರ್ಟ್ ಮೆಥಡ್ ಯಾವುದು? ಅದೇ HYT, ಅಂದ್ರೆ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಸಿಂಪಲ್ ಆಗಿ ಹೇಳೋದಾದ್ರೆ, ಹಳೆ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ತೆಗೆದು ಅದರಲ್ಲಿ ಯಾವ ಟಾಪಿಕ್ಸ್ ಪದೇ ಪದೇ ರಿಪೀಟ್ ಆಗ್ತಿದೆಯೋ ಅದರ ಮೇಲೆ ಫುಲ್ ಫೋಕಸ್ ಮಾಡೋದು. ಇದು ಸುಮ್ಮನೆ ಗೆಸ್ ವರ್ಕ್ ಅಲ್ಲ, ಇದು ಪಕ್ಕಾ ಡೇಟಾಬೇಸ್ಡ್ ಸ್ಟ್ರಾಟಜಿ. ನೋಡಿ, ಈ ಒಂದು ಲೈನ್ ಇದೆಯಲ್ಲ, ಪ್ರಶ್ನೆ ಪತ್ರಿಕೆಗಳಿಂದಲೇ ಪ್ರಶ್ನೆ ಪತ್ರಿಕೆ ಬರ್ತದೆ ಅಂತ, ಇದೇ HYT ಸ್ಟ್ರಾಟಜಿಯ ಆತ್ಮ. ಅರ್ಥಾತ್ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋರು ಏನೋ ಹೊಸದಾಗಿ ಕಂಡುಹಿಡಿಯಲ್ಲ, ಬದಲಿಗೆ ಈಗಾಗಲೇ ಕೇಳಿರೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನೇ ಸ್ವಲ್ಪ ತಿರುಗಿಸಿ ಮುರುಗಿಸಿ ಮತ್ತೆ ಕೇಳ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅರ್ಧ ಯುದ್ಧ ಗೆದ್ದಾಗೇನೆ. ಸರಿ, ಈ ಥಿಯರಿಯೆಲ್ಲ ಕೇಳಕ್ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ಹೇಗ್ ವರ್ಕ್ ಆಗತ್ತೆ? ಬನ್ನಿ, ಎನ್ವೈರನ್ಮೆಂಟ್ ಮತ್ತೆ ಹಿಸ್ಟ್ರಿ ಸಬ್ಜೆಕ್ಟ್ಗಳಲ್ಲಿ ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ಕೆಲವು ರಿಯಲ್ ಎಕ್ಸಾಂಪಲ್ಸ್ ಜೊತೆ ನೋಡೋಣ. ಮೊದಲನೇ ಕೇಸ್ ಸ್ಟಡಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್, ಅಂದ್ರೆ BOD. ಎನ್ವೈರನ್ಮೆಂಟ್ ಸೆಕ್ಷನ್ನಲ್ಲಿ ಇದು ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್, ಅಂದ್ರೆ ತಪ್ಪಾಗಲ್ಲ. ಇದು ಯಾವಾಗ್ಲೂ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಬಗ್ಗೆ ಒಂದು ಮಾತು ಹೇಳ್ತಾರೆ, ಈ ಪ್ರಶ್ನೆ ಮುಂದಿನ ತಲೆಮಾರುಗಳವರೆಗೂ ಕೇಳಲ್ಪಡ್ತದೆ ಅಂತ. ಅಂದ್ರೆ ಇದ್ರ ಇಂಪಾರ್ಟೆನ್ಸ್ ಅಷ್ಟಿದೆ, ಇದು ಬರೀ ಈ ವರ್ಷದ ಎಕ್ಸಾಮ್ಗೆ ಮಾತ್ರ ಸೀಮಿತ ಅಲ್ಲ. BOD ಅನ್ನೋದು ವಾಟರ್ ಪೊಲ್ಯೂಷನ್ನ ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್. ಸೊ ಇದನ್ ಒಂದ್ಸಲ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಎಷ್ಟೋ ಎಕ್ಸಾಮ್ಗಳಲ್ಲಿ ಮಾರ್ಕ್ಸ್ ಪಕ್ಕಾ. ಇಲ್ನೋಡಿ, HYT ಸ್ಟೈಲ್ ನೋಟ್ಸ್ ಅಂದ್ರೆ ಹೀಗಿರುತ್ತೆ. ಇಡೀ ಚಾಪ್ಟರ್ ಓದೋ ಬದಲು ಜಸ್ಟ್ ಎಕ್ಸಾಮ್ಗೆ ಬೇಕಾಗಿರೋ ಪಾಯಿಂಟ್ಸ್ ಅಷ್ಟೇ. BOD ಅಂದ್ರೆ ಏನು? ಅದು ವಾಟರ್ ಪೊಲ್ಯೂಷನ್ನ ಇಂಡಿಕೇಟರ್. BOD ಜಾಸ್ತಿ ಇದ್ರೆ ಪೊಲ್ಯೂಷನ್ ಕೂಡ ಜಾಸ್ತಿ. ಇದರಿಂದ ನೀರಲ್ಲಿರೋ ಜೀವಿಗಳು ಸಾಯ್ತಾವೆ. ಸಿಂಪಲ್. ಇದ್ರ ಜೊತೆಗೆ ಇದಕ್ಕೆ ರಿಲೇಟೆಡ್ ಆಗಿರೋ ಇನ್ನೊಂದು HYT ಅಂದ್ರೆ ಯೂಟ್ರಾಫಿಕೇಶನ್ ಬಗ್ಗೆನೂ ಸ್ವಲ್ಪ ನೋಡ್ಕೋಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಎಕ್ಸಾಂಪಲಿಗೆ ಹೋಗೋಣ. ಟೈಗರ್ ರಿಸರ್ವ್ಸ್. ಇದು ಒಂದೇ ಸಬ್ಜೆಕ್ಟ್ ಒಳಗೆ ಹೇಗೆ ಪ್ರಿಯಾರಿಟೀಸ್ ಸೆಟ್ ಮಾಡಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇಂಡಿಯಾದಲ್ಲಿ ಎಷ್ಟೊಂದು ಟೈಗರ್ ರಿಸರ್ವ್ಸ್ ಇವೆ ಅಲ್ವಾ? ಎಲ್ಲಾದ್ರೂ ಹೆಸರು ನೆನ್ಪಿಟ್ಕೊಳ್ಳೋದು ಅಂದ್ರೆ ಇಂಪಾಸಿಬಲ್. HYT ಮೆಥಡ್ ಪ್ರಕಾರ ನಾವ್ ಮೊದಲು ನೋಡ್ಬೇಕಾಗಿರೋದು ಕ್ವೆಶ್ಚನ್ ಪೇಪರ್ಸ್ನಲ್ಲಿ ಯಾವ ಪ್ರಾಣಿ ಬಗ್ಗೆ ಜಾಸ್ತಿ ಪ್ರಶ್ನೆ ಬಂದಿದೆ ಅಂತ. ಲಿಸ್ಟ್ನಲ್ಲಿ ಟೈಗರ್ ನಂಬರ್ 1, ಆಮೇಲೆ ಎಲಿಫೆಂಟ್, ಲಯನ್ ಬರುತ್ತೆ. ಲೆಪರ್ಡ್ ಬಗ್ಗೆ ತುಂಬಾ ಕಡಿಮೆ ಪ್ರಶ್ನೆಗಳು ಬಂದಿರೋದ್ರಿಂದ ಅದಕ್ಕೆ ಲಾಸ್ಟ್ ಪ್ರಿಯಾರಿಟಿ. ಹೀಗೆ ಮಾಡೋದ್ರಿಂದ ನಮ್ಮ ಟೈಮ್ ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ. ಅದೇ ರೀತಿ ಎಲ್ಲಾ ಟೈಗರ್ ರಿಸರ್ವ್ಸ್ನ ಲಿಸ್ಟ್ ಹಿಡ್ಕೊಂಡು ಕೂರೋ ಬದಲು ಪದೇ ಪದೇ ರಿಪೀಟ್ ಆಗಿರೋ ಈ VVIP ಲಿಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಡಂಪಾ, ಮಾನಸ್, ಕಾಜಿರಂಗ ಹೀಗೆ. ಉದಾಹರಣೆಗೆ, ಡಂಪಾ ಎಲ್ಲಿದೆ, ಮಾನಸ್ ಯಾವ ಸ್ಟೇಟ್ನಲ್ಲಿ ಬರುತ್ತೆ, ಸತ್ಯಮಂಗಲಂ ಯಾಕ್ ಫೇಮಸ್, ಈ ಥರದ ಪಾಯಿಂಟ್ಸ್ ತಿಳ್ಕೊಂಡೇ ಸಾಕು, ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡ್ಬೋದು. ಓಕೆ, ಈ HYT ಟೆಕ್ನಿಕ್ ಬರೀ ಎನ್ವೈರನ್ಮೆಂಟ್, ಹಿಸ್ಟ್ರಿಗೆ ಮಾತ್ರನಾ? ಖಂಡಿತ ಇಲ್ಲ. ಎಕನಾಮಿಕ್ಸ್, ಪಾಲಿಟಿ ಅಂತಹ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ಸ್ಗೂ ಇದನ್ನ ಅಷ್ಟೇ ಎಫೆಕ್ಟಿವ್ ಆಗಿ ಅಪ್ಲೈ ಮಾಡಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ಎಕನಾಮಿಕ್ಸ್ನಲ್ಲಿ ಬಜೆಟ್ ಅನ್ನೋದು ಒಂದು ಎವರ್ಗ್ರೀನ್ HYT. ಇದರಲ್ಲಿ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇವೆ: ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ಅಂದ್ರೆ ಗೌರ್ಮೆಂಟ್ನ ಡೈಲಿ ಖರ್ಚು, ಸ್ಯಾಲರಿ, ಪೆನ್ಷನ್ ತರಹ. ಇದರಿಂದ ಯಾವುದೇ ಆಸ್ತಿ ಕ್ರಿಯೇಟ್ ಆಗಲ್ಲ. ಆದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ರೋಡ್, ಫ್ಯಾಕ್ಟ್ರಿ ಕಟ್ಟೋದು. ಇದು ಲಾಂಗ್ ಟರ್ಮ್ ಅಸೆಟ್ಸ್ನ ಕ್ರಿಯೇಟ್ ಮಾಡುತ್ತೆ. ಈ ಸಿಂಪಲ್ ಡಿಫ್ರೆನ್ಸ್ ಗೊತ್ತಿದ್ರೆ ಬಜೆಟ್ ಮೇಲಿನ ಎಷ್ಟೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ HYT ಅಂದ್ರೆ FRBM ಆಕ್ಟ್. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಸರ್ಕಾರದ ಖರ್ಚು ವೆಚ್ಚಗಳಿಗೆ ಒಂದು ಲಿಮಿಟ್ ಹಾಕೋ ಕಾನೂನು. ಇದರ ಮೇನ್ ಗೋಲ್ ಏನಪ್ಪಾ ಅಂದ್ರೆ ದೇಶದ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ವಿತ್ತೀಯ ಕೊರತೆಯನ್ನ ಕಂಟ್ರೋಲ್ನಲ್ಲೇ ಇಡೋದು. ನೋಡಿ, ಈ ಆಕ್ಟ್ ಬಗ್ಗೆನೂ ಅಷ್ಟೇ HYT ನೋಟ್ಸ್ ಎಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿದೆ. ಪಾರ್ಲಿಮೆಂಟ್ನಲ್ಲಿ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್ ಇಡಬೇಕು, ಡೆಫಿಸಿಟ್ ಕಡಿಮೆ ಮಾಡಬೇಕು, NK ಸಿಂಗ್ ಕಮಿಟಿ ರೆಕಮೆಂಡೇಷನ್ಸ್, ಮತ್ತೆ ಇದಕ್ಕೆ ಕರ್ನಾಟಕ ಮಾಡೆಲ್ ಇನ್ಸ್ಪಿರೇಷನ್. ಈ 4 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಇದರ ಮೇಲೆ ಬರೋ ಆಲ್ಮೋಸ್ಟ್ ಎಲ್ಲಾ ಕ್ವೆಶ್ಚನ್ಸ್ಗೂ ಆನ್ಸರ್ ಮಾಡಬಹುದು. ಸರಿ, ಈಗ ವಾಪಸ್ ಹಿಸ್ಟ್ರಿಗೆ ಬರೋಣ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಆದ್ರೆ ಈ ಸಲ ಬರೀ ಟಾಪಿಕ್ ಕಲಿಯೋದಲ್ಲ,
ಬದಲಾಗಿ HYT ಅಪ್ರೋಚ್ನಿಂದ ಹುಟ್ಟಿರೋ ಒಂದು ಅಡ್ವಾನ್ಸ್ಡ್ ಎಕ್ಸಾಮ್ ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ. HYT ಅಂದ್ರೆ ಬರೀ ಒಂದೊಂದು ಟಾಪಿಕ್ ಪಿಕ್ ಮಾಡೋದಲ್ಲ. ಕೆಲವೊಮ್ಮೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಒಂದು ಕ್ಲಸ್ಟರ್ ಅಂದ್ರೆ ಗುಂಪನ್ನೇ ಗುರುತಿಸ್ಬೇಕು. ಉದಾಹರಣೆಗೆ ಕಾಂಗ್ರೆಸ್ ಸೆಷನ್ಸ್. ಎಲ್ಲಾನೂ ಓದೋ ಬದಲು ಲಾಹೋರ್ ಸೆಷನ್, ಕರಾಚಿ ಸೆಷನ್, ಸೂರತ್ ಸ್ಪ್ಲಿಟ್ನಂತಹ ಟರ್ನಿಂಗ್ ಪಾಯಿಂಟ್ ಆಗಿದ್ದ ಸೆಷನ್ಸ್ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಎಲ್ಲವನ್ನೂ ಓದೋ ಅವಶ್ಯಕತೆನೇ ಇಲ್ಲ. ಇಲ್ಲೊಂದು ಸೂಪರ್ ಥಂಬ್ ರೂಲ್ ಇದೆ. 4-5 ಸ್ಟೇಟ್ಮೆಂಟ್ಸ್ ಇರೋ ಕ್ವೆಶ್ಚನ್ಸ್ನಲ್ಲಿ 90% ಟೈಮ್ ಎಲ್ಲಾ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿರಲ್ಲ. ಇನ್ನೊಂದು ಟ್ರಿಕ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಜೊತೆ ಚೈನಾದ ಲೀಡರ್ ಹೆಸರು ಲಿಂಕ್ ಮಾಡೋ ತರಹ ತುಂಗ ವಿಚಿತ್ರ, ಅನ್ರಿಲೇಟೆಡ್ ಆದ್ರೆ ವೆರಿ ಸ್ಪೆಸಿಫಿಕ್ ಆಗಿರೋ ಫ್ಯಾಕ್ಟ್ಸ್ ಕೊಟ್ಟಿದ್ರೆ ಅದು ಹೆಚ್ಚಾಗಿ ನಿಜಾನೇ ಇರುತ್ತೆ. ಯಾಕಂದ್ರೆ ಸುಮ್ನೆ ಅಂತ ಫ್ಯಾಕ್ಟ್ಸ್ನ ಯಾರೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಈ ಎಲ್ಲ ಎಕ್ಸಾಂಪಲ್ಸ್ನಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಸಕ್ಸಸ್ ಇರೋದು ಸ್ಟ್ರಾಟಜಿಲಿ. ನಾವು ಕೇವಲ ರೀಡರ್ ಆಗಿ ಉಳಿಬಾರ್ದು, ಬದಲಿಗೆ ಎಕ್ಸಾಮಿನ ಡಿಕೋಡ್ ಮಾಡೋ ಒಬ್ಬ ಡಿಕೋಡರ್ ಆಗ್ಬೇಕು. ನೋಡಿ, ಪ್ರಿಪ್ರೇಷನ್ಗೆ 2 ದಾರಿಗಳಿವೆ. ಒಂದು ಟ್ರೆಡಿಷನಲ್ ದಾರಿ, ಇದರಲ್ಲಿ ಎಲ್ಲಾ ಟಾಪಿಕ್ಸ್ ಕವರ್ ಮಾಡೋಕ್ ಹೋಗಿ ಜನರಲ್ ನಾಲೆಡ್ಜ್ ಜಾಸ್ತಿ ಮಾಡ್ಕೋತೀವಿ. ಇನ್ನೊಂದು HYT ಅಪ್ರೋಚ್, ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಮಾಸ್ಟರ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ. ನಮ್ಮ ಗುರಿ ಎಕ್ಸಾಮ್ ಕ್ಲಿಯರ್ ಮಾಡೋದಾದ್ರೆ ನಾವು ಯಾವ ದಾರಿ ಹಿಡಿಬೇಕು ಅನ್ನೋದು ತುಂಬಾ ಕ್ಲಿಯರ್ ಆಗಿದೆ. ಈ ಮಾತು ಸ್ವಲ್ಪ ಹಾರ್ಷ್ ಅನಿಸ್ಬೋದು, ಆದ್ರೆ ಇದೇ ನಿಜ. ನಾವು ಇಲ್ಲಿರೋದು ಎಕ್ಸಾಮ್ ಪಾಸ್ ಮಾಡೋಕೆ, ಹಿಸ್ಟ್ರಿಲಿ PhD ಮಾಡೋಕಲ್ಲ. ನಮ್ಮ ಫೈನಲ್ ಗೋಲ್ ನಾಲೆಡ್ಜ್ ಶೋ ಆಫ್ ಮಾಡೋದಲ್ಲ, ಎಕ್ಸಾಮ್ ಕ್ಲಿಯರ್ ಮಾಡೋದು. ನಮ್ಮ ಪ್ರತಿಯೊಂದು ಎಫರ್ಟ್ ಕೂಡ ಆ ಗೋಲ್ ಕಡೆಗೆ ಇರಬೇಕು. ಅದಕ್ಕೆ ಹೇಳೋದು ಸುಮ್ನೆ ಸ್ಟಡಿ ಮಾಡಬೇಡಿ, ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ. ಅಂದ್ರೆ ಎಕ್ಸಾಮನ್ನೇ ಡಿಕೋಡ್ ಮಾಡಿ. ಸಬ್ಜೆಕ್ಟ್ ಓದೋ ಬದಲು ಎಕ್ಸಾಮ್ ನಮ್ಮಿಂದ ಏನನ್ನ ಬಯಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಒಂದು ಪಜಲ್ ಇದ್ದಾಗೆ, ಅದನ್ನ ಸಾಲ್ವ್ ಮಾಡೋದೇ ನಮ್ ಕೆಲ್ಸ. ಹಾಗಾದ್ರೆ ಈಗ ಮಾಡ್ಬೇಕಾಗಿರೋದೇನು? ಇಲ್ಲಿದೆ ಒಂದು ಸಿಂಪಲ್ 3 ಸ್ಟೆಪ್ ಆಕ್ಷನ್ ಪ್ಲಾನ್. ಸ್ಟೆಪ್ 1, ಹಳೆ ಕ್ವೆಶ್ಚನ್ ಪೇಪರ್ಸ್ನ ಅನಲೈಸ್ ಮಾಡಿ. ಸ್ಟೆಪ್ 2, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂದ್ರೆ HYTಗಳನ್ನ ಐಡೆಂಟಿಫೈ ಮಾಡಿ. ಸ್ಟೆಪ್ 3, ಕೇವಲ ಆ HYTಗಳ ಮೇಲೆ ಫೋಕಸ್ಡ್ ಶಾರ್ಟ್ ನೋಟ್ಸ್ ಮಾಡಿ. ಕೊನೆಯದಾಗಿ ಈ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೋಬೇಕು, ನಮ್ಮ ಪ್ರಿಪರೇಷನ್ನ ದಾರಿ ಯಾವುದು? ಹಾರ್ಡ್ ವರ್ಕ್ ಮಾಡೋ ದಾರಿನಾ ಅಥವಾ ಸ್ಮಾರ್ಟ್ ವರ್ಕ್ ಮಾಡೋ ದಾರಿನಾ? ಹಾರ್ಡ್ ವರ್ಕ್ ಖಂಡಿತ ಬೇಕು, ಆದ್ರೆ ಅದಕ್ಕೆ ಸ್ಮಾರ್ಟ್ ವರ್ಕ್ನ ಡೈರೆಕ್ಷನ್ ಇದ್ರೆ ಮಾತ್ರ ಸಕ್ಸೆಸ್ ಸಿಗೋದು. ಹಾಗಿದ್ರೆ ನಮ್ಮ ಆಯ್ಕೆ ಯಾವ್ದಾಗಿರ್ಬೇಕು?